ಹಾಯ್, ಅಂತೂ ಇಂತೂ ಇವೆಂಟ್ನ ಕಂಪ್ಲೀಟ್ ಆಯಿತು. ಇವಾಗ ಸದ್ಯಕ್ಕೆ 4 ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಮತ್ತು ಏರ್ಪ್ಯಾಡ್ಸ್ ಪ್ರೋ 3ನ ಮತ್ತು ಆ್ಯಪಲ್ SE 11 ಸೀರೀಸ್ ಮತ್ತು ಅಲ್ಟ್ರಾ ಸೀರೀಸ್ನ ವಾಚ್ಗಳನ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಾವು ಐಫೋನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇದರಲ್ಲಿ 4 ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ. 17, 17 ಏರ್, 17 ಪ್ರೋ, ಪ್ರೋ ಮ್ಯಾಕ್ಸ್, ಈ 4 ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಇವುಗಳ ಪ್ರೈಸ್ ನೋಡಿದ್ರೆ ನಿಮಗೆ 17 ನಿಮಗೆ 83,000 ಬರುತ್ತೆ. ನೀವು ಅದೇ 256GB ವೇರಿಯೇಷನ್ ಹಳೆಯದನ್ನು ನೋಡಿದ್ರೆ ನಿಮಗೆ 90,000 ಇತ್ತು. ಇದು ನಿಮಗೆ ಬೇಸ್ ಮಾಡಲೇ 256GBದಿಂದ ಬರೋದ್ರಿಂದ 83,000 ಇಟ್ಟಿದ್ದಾರೆ. 7,000 ನಿಮಗೆ ಬೇಸ್ ವೇರಿಯಂಟಲ್ಲಿ ನಿಮಗೆ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ಬೋದು, ಪ್ರೈಸ್ ಡ್ರಾಪ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಏರಲ್ಲಿ ನಿಮಗೆ 250GB ಮಾಡಲ್ ನಿಮಗೆ 1,20,000 ಇಟ್ಟಿದ್ದಾರೆ. ಪ್ರೋ ಮ್ಯಾಕ್ಸಲ್ಲಿ ನಿಮಗೆ 1,50,000 ಇದೆ. ಪ್ರೋ ಅಲ್ಲಿ ನಿಮಗೆ 1,35,000 ಇದೆ. ಪ್ರೋ ಮತ್ತು ಪ್ರೋ ಮ್ಯಾಕ್ಸಲ್ಲಿ ನಿಮಗೆ ಕಳೆದ ಫೋನ್ಸ್ಗಿಂತ ಇದರಲ್ಲಿ ನಿಮಗೆ 5,000 ಜಾಸ್ತಿ ಮಾಡಿದ್ದಾರೆ. ಸರಿ, ಎಲ್ಲ ಫೋನ್ಸ್ಗಳಲ್ಲಿ ನಿಮಗೆ ಸಿರಾಮಿಕ್ ಸೀಲ್ಡ್ 2 ಗ್ಲಾಸ್ನ ಯೂಸ್ ಮಾಡಿದ್ದಾರೆ ಫ್ರಂಟ್ ಆ್ಯಂಡ್ ಬ್ಯಾಕು. ಮತ್ತು C1X ಮಾಡಮ್ನ ಯೂಸ್ ಮಾಡಿದ್ದಾರೆ. 16Eಯಲ್ಲಿ C1 ಇತ್ತಲ್ಲ, ಅದರದ್ದು ಸ್ವಲ್ಪ ಲೇಟೆಸ್ಟ್ ವರ್ಷನ್ C1X ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಈ ಮಾಡಮ್ ಎದಕ್ಕಪ್ಪ ಯೂಸಪ್ಪ ಅಂತಂದರೆ ನಿಮಗೆ ಸಿಗ್ನಲ್ ಸ್ಟೆಬಿಲಿಟಿನ ಇಂಪ್ರೂವ್ ಮಾಡುತ್ತೆ, ಬ್ಯಾಟ್ರಿ ಕನ್ಸಪ್ಷನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. 2x ಫಾಸ್ಟ್ ಇರುತ್ತಂತೆ ಇಂಟರ್ನೆಟ್ ಸ್ಪೀಡು. ಮತ್ತು ಇದರಲ್ಲಿ N1 ಚಿಪ್ ಅಂತೇಳಿ ಒಂದು ಯೂಸ್ ಮಾಡಿದ್ದಾರೆ. ಇದರಿಂದ ನಿಮಗೆ ವೈಫೈ ಬ್ಲೂಟೂತ್ ಸಿಗ್ನಲ್ಲು ಸ್ಟೆಬಿಲಿಟಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಕಡಿಮೆ ಮಾಡುತ್ತಂತ. ನೆಕ್ಸ್ಟ್ 17ನಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ? 17ನಲ್ಲಿ ಮೇಜರ್ ಚೇಂಜಸ್ ನೋಡಿದ್ರೆ ನಿಮಗೆ 6.1 ಇಂಚಿಂದ 6.3 ಇಂಚ್ ಡಿಸ್ಪ್ಲೇಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಮತ್ತು ರಿಫ್ರೆಶ್ ರೇಟ್ ತುಂಬ ದಿನದಿಂದ ವೆಯ್ಟ್ ಮಾಡ್ತಂಥದ್ದು ರಿಫ್ರೆಶ್ ರೇಟ್ 1Hz ಇಂದ 120 Hz ತನಕ ರಿಫ್ರೆಶ್ ರೇಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ. ಇದು LTPO ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಇದೊಂದು ಖುಷಿ ವಿಚಾರ. ಫ್ರಂಟ್ ಕ್ಯಾಮ್ರಾ ಕೂಡ ನಿಮಗೆ ಅಷ್ಟೊಂದು ಚೆನ್ನಾಗಿರ್ತಿದ್ದಿಲ್ಲ ಕಳೆದ ಸೀಸನ್ದು, ಬಟ್ ಈ ಸೀಸನಲ್ಲಿ ನಿಮಗೆ 18 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇದನ್ನು ನಿಮಗೆ ಸೆಂಟರ್ ಸ್ಟೇಜ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ವರ್ಟಿಕಲಲ್ಲಿ ಕ್ಯಾಮ್ರಾ ಇಟ್ಕೊಂಡು ಸೆಲ್ಫಿ ತಗೊಂಡ್ರು ಗ್ರೂಪ್ ಯಾವ ಥರ ಆ್ಯಡ್ ಆಗುತ್ತಲ್ಲ ಆ ಥರ ನಿಮಗೆ ಹಾರಿಜೆಂಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಟ್ರಾ ಸ್ಟೆಬಿಲಿಟಿ ಅಂತ ಹೇಳ್ಬಿಟ್ಟು ಅದು ಫೀಚರ್ ಕೂಡ ನಿಮಗೆ ಫ್ರಂಟಲ್ಲಿ ಆ್ಯಡ್ ಮಾಡಿದ್ದಾರೆ. ಇದರಿಂದ ನಿಮಗೆ ಫ್ರಂಟ್ ಕ್ಯಾಮ್ರಾ ಸ್ಟೆಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಗ್ರೂಪ್ ಸೆಲ್ಫಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಆ ಫ್ಯೂಚರು. ಬ್ಯಾಕ್ ಸೈಡ್ ಕ್ಯಾಮ್ರಾ ನೋಡಿದ್ರೆ ನಿಮಗೆ ಬ್ಯಾಕ್ ಸೈಡ್ ಮೇನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ ಇತ್ತು ಕಳೆದ ಸೀಸನಲ್ಲಿ, ಮತ್ತು 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಇತ್ತು. ಬಟ್ ಈ ಸರಿ 2 ಕ್ಯಾಮ್ರಾ ನಿಮಗೆ 48 ಮೆಗಾಪಿಕ್ಸೆಲ್ನ ಯೂಸ್ ಮಾಡಿದ್ದಾರೆ. ಮೇನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ ನಿಮಗೆ ಟೆಲಿಫೋಟೋ ಲೆನ್ಸ್ ಕೂಡ 2x ಪೋರ್ಟ್ರೇಟ್ ತೆಗಿಬೋದು. ಮತ್ತು ಅಲ್ಟ್ರಾ ವೈಡ್ ಆಂಗಲ್ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆಯಲ್ಲ, ಇದರಿಂದ ನೀವು ಮೈಕ್ರೋಶಾಟ್ ಕೂಡ ತಗೋಬೋದು. ಮತ್ತು ಈ ಸಾರಿ ಪ್ರೊಸೆಸರ್ ಕೂಡ ಚೇಂಜ್ ಆಗಿದೆ. A19 ಪ್ರೊಸೆಸರ್ ಚಿಪ್ನ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಪವರ್ಫುಲ್ ಪ್ರೊಸೆಸರ್, 6 ಕೋರ್ CPU ಇರುತ್ತೆ, 5 ಕೋರ್ GPUನ ಯೂಸ್ ಮಾಡಿದ್ದಾರೆ. ನ್ಯೂರಲ್ ಪ್ರೊಸೆಸಿಂಗ್ ಸಿಸ್ಟಮ್ ಇರುತ್ತೆ. ತುಂಬ ಚೆನ್ನಾಗಿರುವಂಥ ಪವರ್ಫುಲ್ ಪ್ರೊಸೆಸರ್ ಇದಾಗಿದೆ. 120 Hz ರಿಫ್ರೆಶ್ ರೇಟಲ್ಲಿ ಆರಾಮಾಗಿ ಗೇಮ್ನ ಆಡ್ಕೋಬೋದು. ನೆಕ್ಸ್ಟ್ ಬ್ಯಾಟ್ರಿ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಫಾಸ್ಟ್ ಚಾರ್ಜಿಂಗ್ ಕೂಡ 40 ವಾಟ್ಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಐಫೋನ್ ಏರಲ್ಲಿ ನೋಡೋಣ. ನಿಮಗೆ ಐಫೋನ್ ಏರಲ್ಲಿ 6.9 ಇಂಚ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. A19 ಪ್ರೋ ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ. ಬಟ್ ನಿಮಗೆ ಪ್ರೋ ಮಾಡಲ್ಕಿಂತ ಇದರಲ್ಲಿ 1 ಕೋರ್ GPUನ ಕಡಿಮೆ ಮಾಡಿದ್ದಾರೆ. ಇದರಲ್ಲಿ 5 ಕೋರ್ GPUನ ಯೂಸ್ ಮಾಡಿದರೆ, ಅದರಲ್ಲಿ 6 ಕೋರ್ GPUನ ಯೂಸ್ ಮಾಡಿದ್ದಾರೆ. ಇದರಲ್ಲಿ CPU ಸೇಮ್ ಇರುತ್ತೆ 6 ಕೋರು, ಬಟ್ GPU ಅಲ್ಲಿ 1 ಕೋರ್ನ ಕಡಿಮೆ ಮಾಡಿದ್ದಾರೆ. ಮತ್ತು ಈ ಬ್ಯಾಕ್ ಸೈಡ್ ನಿಮಗೆ 48 ಮೆಗಾಪಿಕ್ಸೆಲ್ ಸಿಂಗಲ್ ಕ್ಯಾಮ್ರಾ ಇರುತ್ತೆ. ಫ್ರಂಟಲ್ಲಿ 18 ಮೆಗಾಪಿಕ್ಸೆಲ್ ಸೆಂಟರ್ ಸ್ಟೇಜ್ ಕ್ಯಾಮ್ರಾ ಸಿಂಗಲ್ ಇರುತ್ತೆ. ಮತ್ತು ಬ್ಯಾಟ್ರಿ ಕೂಡ ನಿಮಗೆ ಸ್ವಲ್ಪ ಇದರಲ್ಲಿ ಕಡಿಮೆ ಇರುತ್ತೆ. ಫಾಸ್ಟ್ ಚಾರ್ಜಿಂಗ್ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಹೇಳಿದ್ನಲ್ಲ, ಇವಾಗ C1X N1 ಚಿಪ್ನ ಯೂಸ್ ಮಾಡಿರೋದ್ರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಆದ್ದರಿಂದ ಇದು ಆಲ್ ಡೇ ಬ್ಯಾಟ್ರಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಫೋನ್ ನಿಮಗೆ 165 ಗ್ರಾಮ್ ವೇಟ್ ಇರುತ್ತೆ, 5.6 mm ಥಿಕ್ನೆಸ್ ಇರುತ್ತೆ. ಇದು ಸ್ಯಾಮ್ಸಂಗ್ ಎಡ್ಜ್ಗಿನ್ನ ಕೂಡ ನಿಮಗೆ ಕಡಿಮೆ ಅಂತ ಹೇಳ್ಬೋದು. ಅದು 5.8 mm ಇರುತ್ತೆ, ಇದು 5.6 mm ಥಿಕ್ನೆಸ್ ಇರುತ್ತೆ. ಈ ಫೋನ್ ನಿಮಗೆ ಆ ಪ್ರೈಸ್ ಕೆಟಗರಿಯಲ್ಲಿ ಬ್ಯಾಟ್ರಿ ಕಡಿಮೆ ಬರೋದ್ರಿಂದ ನಿಮಗೆ ಇದಕ್ಕೆ ಅಡಿಷ್ನಲಿಗೆ ಒಂದು ಮ್ಯಾಗ್ಸೇಫ್ ಚಾರ್ಜರ್ ಕೊಟ್ಟಿದ್ದಾರೆ. ಆ ಚಾರ್ಜರ್ನಿಂದ ಚಾರ್ಜ್ ಮಾಡಿದರೆ ನೀವು ಓನ್ಲಿ 65 ತನಕ ಮಾತ್ರ ನೀವು ಚಾರ್ಜ್ನ ಮಾಡ್ಕೋಬೋದು. ಬಟ್ ಈ ಬೆಲೆ ನೋಡೋ ನಿಮಗೆ 11,900 ರೂಪಾಯಿ ಇಟ್ಟಿದ್ದಾರೆ. ಆ ಪ್ರೈಸ್ ಕೆಟಗರಿಯಲ್ಲಿ 11,000 ರೂಪಾಯಿ ಅಂದರೆ 12,000 ರೂಪಾಯಿ ಅಂದರೆ ನಿಮಗೆ ಅಷ್ಟೊಂದು ವರ್ತ್ ಅಲ್ಲ. ಯಾವ ಥರ ಇದ್ರೂ ತೊಗೋತಾರೆ ಅವರು, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪ್ರೋ ಮಾಡಲ್ ಬಗ್ಗೆ ನೋಡ್ಕೊಳ್ಳೋದ್ರೆ ನಿಮಗೆ ಪ್ರೋ ಮಾಡಲ್ ಬ್ಯಾಕ್ ಸೈಡ್ ಅಷ್ಟು ಕ್ಯಾಮ್ರಾಸ್ ನಿಮಗೆ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಾರೆ. ಮತ್ತು ಇದರಲ್ಲಿ ನಿಮಗೆ ಮೂವೀಸ್ನ ತೆಗಿಯೋಕ್ಕೆ ಯೂಸ್ಫುಲ್ ಆಗೋತ್ತರ 4K 120 FPS ಫೀಚರ್ಸ್ ಕೊಟ್ಟಿದ್ದಾರೆ ವೀಡಿಯೋ ರೆಕಾರ್ಡಿಂಗಲ್ಲಿ. ಮತ್ತು ಇದರಲ್ಲಿ ನಿಮಗೆ ಬ್ಯಾಕ್ ಸೈಡು 24 mm ಇಂದ 200 mm ತನಕ ಫೋಕಲ್ ಲೆಂತಲ್ಲಿ ಫೋಟೋಸ್ನ ತೆಗಿಬೋದು. ಅಂದರೆ 1x ಇಂದ 8x ಒಳಗೂ ನಿಮಗೆ ಲಾಸ್ಲೆಸ್ ಜೂಮ್ ಹಾಕಿ ಫೋಟೋನ ತೆಗಿಬೋದು. ಇದು ನಿಮಗೆ ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ ಮಾಡಲಲ್ಲಿ ಸಿಗುತ್ತೆ. ಆದರೆ ಈ ಸಾರಿ ಸ್ವಲ್ಪ ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ ಮಾಡಲ್ ಬೆಲೆ ನಮಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಇದಿಷ್ಟು ಐಫೋನ್ 17 ಸೀರೀಸ್ ಬಗ್ಗೆ. ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.